ಓಂ ಶಾಂತಿ. ದಿನಾಂಕ 21/6/2021. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. मुरलिया मुख्य सार: मीठे बच्चे, पावन बनने का एकमात्र उपाय है बाप की याद. याद की मेहनत ही अंत में काम आएगी. ಮಧುರ ಮಕ್ಕಳೇ, ಪಾವನರಾಗಲು ಒಂದೇ ಒಂದು ಉಪಾಯ ಆಗಿದೆ, ತಂದೆಯ ನೆನಪು. ನೆನಪಿನ ಪರಿಶ್ರಮವೇ ಅಂತಿಮ ಸಮಯದಲ್ಲಿ ಉಪಯೋಗಕ್ಕೆ ಬರುತ್ತದೆ. ಪ್ರಶ್ನೆ: संगम पर कौन सा तिलक दो तो स्वर्ग की राजाई का तिलक मिल जाएगा. ಸಂಗಮ ಯುಗದಲ್ಲಿ ಯಾವ ತಿಲಕವನ್ನು ಕೊಟ್ಟಾಗ ಸ್ವರ್ಗದ ರಾಜ್ಯ ಭಾಗ್ಯದ ತಿಲಕ ಸಿಗುತ್ತದೆ. उत्तर: संगम पर यही तिलक दो कि हम आत्मा बिंदी है, हम शरीर नहीं. ಸಂಗಮ ಯುಗದಲ್ಲಿ ಇದೇ ತಿಲಕವನ್ನು ಕೊಡಿ, ನಾವು ಆತ್ಮ ಬಿಂದು ಆಗಿದ್ದೇವೆ, ನಾವು ಶರೀರ ಅಲ್ಲ. अंदर में यही घोटते रहो कि हम आत्मा है, हमें बाप से वर्षा लेना है. ಆಂತರಿಕವಾಗಿ ಪದೇ ಪದೇ ಇದನ್ನೇ ಹೇಳುತ್ತಾ ಇರಿ, ನಾವು ಆತ್ಮ ಆಗಿದ್ದೇವೆ, ನಾವು ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕಾಗಿದೆ. ಬಾಬಾ भी बिंदी है, हम भी बिंदी है. इस तिलक से स्वर्ग की राजाई का तिलक प्राप्त होगा. ಬಾಬಾ ಅವರು ಬಿಂದು ಆಗಿದ್ದಾರೆ, ನಾವು ಸಹ ಬಿಂದು ಆಗಿದ್ದೇವೆ. ಈ ತಿಲಕದಿಂದ ಸ್ವರ್ಗದ ರಾಜ್ಯ ಭಾಗ್ಯದ ತಿಲಕ ಪ್ರಾಪ್ತವಾಗುತ್ತದೆ. ಬಾಬಾ कहते हैं, मैं गारंटी करता हूँ, तुम याद करो तो आधा कल्प के लिए रोने से छूट जाएंगे. ಬಾಬಾ ಅವರು ಹೇಳುತ್ತಾರೆ, ನಾನು ಗ್ಯಾರಂಟಿ ಕೊಡುತ್ತೇನೆ, ನೀವು ನೆನಪು ಮಾಡಿದಾಗ ಅರ್ಧ ಕಲ್ಪಕ್ಕಾಗಿ ಅಳುವುದರಿಂದ ಮುಕ್ತರಾಗುತ್ತೀರಿ. अच्छा, धारणा के लिए मुख्य सार. ಮೊದಲನೇ पॉइंट: बाहर के वाह्यात ख्यालातों को छोड़ एकांत में बैठ याद की मेहनत करनी है. सवेरे सवेरे उठकर विचार सागर मंथन करना और अपना चार्ट देखना है. ಬಾಹ್ಯ ಜಗತ್ತಿನ ವ್ಯರ್ಥ ವಿಚಾರಗಳನ್ನು ಬಿಟ್ಟು ಏಕಾಂತದಲ್ಲಿ ಕುಳಿತುಕೊಂಡು ನೆನಪಿನ ಪರಿಶ್ರಮ ಪಡಬೇಕು. ಬೆಳಗ್ಗೆ ಬೆಳಗ್ಗೆ ಎದ್ದು ವಿಚಾರ ಸಾಗರ ಮಂಥನ ಮಾಡಬೇಕು ಮತ್ತು ತಮ್ಮ ಚಾರ್ಟನ್ನು ನೋಡಿಕೊಳ್ಳಬೇಕು. दूसरी पॉइंट: जैसे भक्ति में दान पुण्य का महत्व है, ऐसे ज्ञान मार्ग में याद का महत्व है. याद से आत्मा को एवर हेल्दी वेल्दी बनाना है, अशरीरी रहने का अभ्यास करना है. ಹೀಗೆ ಭಕ್ತಿಯಲ್ಲಿ ದಾನ ಪುಣ್ಯದ ಮಹತ್ವವಿದೆ, ಅದೇ ರೀತಿ ಜ್ಞಾನ ಮಾರ್ಗದಲ್ಲಿ ನೆನಪಿನ ಮಹತ್ವವಿದೆ. ನೆನಪಿನಿಂದಲೇ ಆತ್ಮವನ್ನು ಎವರ್ ಹೆಲ್ದಿ ವೆಲ್ದಿ ಅಂದರೆ ಸದಾ ಸ್ವಸ್ಥ ಸಂಪನ್ನವನ್ನಾಗಿ ಮಾಡಿಕೊಳ್ಳಬೇಕು. ಅಶರೀರಿ ಆಗುವ ಅಭ್ಯಾಸ ಮಾಡಬೇಕು. वरदान: वाचा द्वारा ज्ञान रत्नों का दान करने वाले मास्टर नॉलेजफुल भव. ವಾಚಾ ಮೂಲಕ ಜ್ಞಾನ ರತ್ನಗಳ ದಾನ ಮಾಡುವಂತಹ ಮಾಸ್ಟರ್ ನಾಲೆಜ್ಫುಲ್ ಆಗಿ. विवरण: जो वाचा द्वारा ज्ञान रत्नों का दान करते हैं, उन्हें मास्टर नॉलेजफुल का वरदान प्राप्त होते हैं. उनके एक एक शब्द की बहुत वैल्यू होती है. ಯಾರು ವಾಚಾ ಮೂಲಕ ಜ್ಞಾನ ರತ್ನಗಳ ದಾನ ಮಾಡುತ್ತಾರೆ, ಅವರಿಗೆ ಮಾಸ್ಟರ್ ನಾಲೆಜ್ಫುಲ್ ಅನ್ನುವಂತಹ ವರದಾನ ಪ್ರಾಪ್ತವಾಗುತ್ತದೆ. ಅವರ ಒಂದೊಂದು ಶಬ್ದವು ಬಹಳ ಅಮೂಲ್ಯವಾಗಿರುತ್ತದೆ. उनका एक एक वचन सुनने के लिए अनेक आत्माएं प्यासी होती हैं. ಅವರ ಒಂದೊಂದು ಮಾತುಗಳನ್ನು ಕೇಳಲು ಅನೇಕ ಆತ್ಮರು ದಾಹಿಸುತ್ತಿರುತ್ತಾರೆ. उनके हर शब्द में सेंस भरा होता है. ಅವರ
ಪ್ರತಿಯೊಂದು ಶಬ್ದದಲ್ಲಿ ಸಾರ ತುಂಬಿಕೊಂಡಿರುತ್ತದೆ. ಉನ್ಹೇ ವಿಶೇಷ ಖುಷಿ ಕಿ ಪ್ರಾಪ್ತಿ ಹೋತಿ ಹೈ. ಅವರಿಗೆ ವಿಶೇಷ ಖುಷಿಯ ಪ್ರಾಪ್ತಿಯಾಗುತ್ತದೆ. उनके पास खजाना भरपूर रहता है, इसलिए वे सदा संतुष्ट और हर्षित रहते हैं. ಅವರ ಹತ್ತಿರ ಖಜಾನ ಭರ್ಪೂರ್ ಆಗಿರುತ್ತದೆ, ಆದ್ದರಿಂದ ಅವರು ಸದಾ ಸಂತುಷ್ಟ ಹಾಗೂ ಹರ್ಷಿತರಾಗಿರುತ್ತಾರೆ. उनके बोल प्रभावशाली होते जाते हैं. ಅವರ ಮಾತುಗಳು ಪ್ರಭಾವಶಾಲಿ ಆಗುತ್ತಾ ಹೋಗುತ್ತವೆ. वाणी का दान करने से वाणी में बहुत गुण आ जाते हैं. ವಾಣಿಯ ದಾನ ಮಾಡುವುದರಿಂದ ವಾಣಿಯಲ್ಲಿ ಬಹಳ ಗುಣಗಳು ಬರುತ್ತವೆ. स्लोगन: स्वराज्य के मालिक बनो तो संपूर्ण वर्षे का अधिकार मिल जाएगा. ಸ್ವರಾಜ್ಯದ ಮಾಲೀಕರಾದಾಗ ಸಂಪೂರ್ಣ ಆಸ್ತಿಯ ಅಧಿಕಾರ ಸಿಗುತ್ತದೆ. ಅವ್ಯಕ್ತ ಇಶಾರೆ: मनसा द्वारा शक्तियों का दान करो. 21ನೇ ಪಾಯಿಂಟು, जैसे अपने स्थूल कार्य के प्रोग्राम को दिनचर्या प्रमाण सेट करते हो, ऐसे अपनी मनसा समर्थ स्थिति का प्रोग्राम सेट करो तो कभी अपसेट नहीं होंगे. ಹೇಗೆ ತಮ್ಮ ಸ್ಥೂಲ ಕಾರ್ಯಗಳ ಪ್ರೋಗ್ರಾಮನ್ನು ದಿನಚರ್ಯ ಅನುಸಾರವಾಗಿ ಸೆಟ್ ಮಾಡಿಕೊಳ್ಳುತ್ತೀರಿ, ಅದೇ ರೀತಿ ತಮ್ಮ ಮನಸಾ ಸಮರ್ಥ ಸ್ಥಿತಿಯ ಪ್ರೋಗ್ರಾಮನ್ನು ಸೆಟ್ ಮಾಡಿಕೊಂಡಾಗ ಎಂದಿಗೂ ಅಪ್ಸೆಟ್ ಆಗುವುದಿಲ್ಲ. जितना अपने मन को व्यर्थ संकल्पों में बिजी रखेंगे तो मन अपसेट होगा, और जितना अपने मन को समर्थ संकल्पों में बिजी रखेंगे तो मन को अपसेट होने का समय ही नहीं मिलेगा. ಎಷ್ಟು ತಮ್ಮ ಮನಸ್ಸನ್ನು ವ್ಯರ್ಥ ಸಂಕಲ್ಪಗಳಲ್ಲಿ ಬ್ಯುಸಿಯಾಗಿಟ್ಟುಕೊಂಡಾಗ ಮನಸ್ಸು ಅಪ್ಸೆಟ್ ಆಗುತ್ತದೆ, ಮತ್ತು ಎಷ್ಟು ತಮ್ಮ ಮನಸ್ಸನ್ನು ಸಮರ್ಥ ಸಂಕಲ್ಪಗಳಲ್ಲಿ ಬ್ಯುಸಿಯಾಗಿಟ್ಟುಕೊಂಡಾಗ ಮನಸ್ಸು ಅಪ್ಸೆಟ್ ಆಗುವುದಕ್ಕೆ ಸಮಯವೇ ಸಿಗುವುದಿಲ್ಲ. मन सदा सेट अर्थात एकाग्र है तो स्वतः अच्छे वाइब्रेशन फैलते हैं, सेवा होती है. ಮನಸ್ಸು ಸದಾ ಸೆಟ್ ಅಂದರೆ ಏಕಾಗ್ರ ಆಗಿದ್ದಾಗ ಸ್ವತಃ ಒಳ್ಳೆಯ ವೈಬ್ರೇಷನ್ ಹರಡುತ್ತದೆ, ಸೇವೆ ಆಗುತ್ತದೆ. ಮಾತೇಶ್ವರಿ ಜಿ ಕೆ ಜೀವನ್ ಕಿ ಮುಖ್ಯ ಧಾರಣಾಯೇ. 21ನೇ ಪಾಯಿಂಟು, मम्मा ने कभी किसी भी बात को परिवर्तन करने के लिए यह नहीं कहा कि अभी तो हम पुरुषार्थी हैं. ಮಮ್ಮ ಅವರು ಎಂದಿಗೂ ಯಾವುದೇ ಮಾತನ್ನು ಪರಿವರ್ತನೆ ಮಾಡಲು ಇದನ್ನು ಎಂದಿಗೂ ಹೇಳಲಿಲ್ಲ, ಅಂದರೆ ನಾವು ಇನ್ನೂ ಪುರುಷಾರ್ಥಿ ಆಗಿದ್ದೇವೆ. एक बार कोई भूल हो भी गई तो दोबारा उसे रिपीट होने नहीं दिया. ಒಂದು ಸಲ ಒಂದು ವೇಳೆ ಯಾವುದಾದರೂ ತಪ್ಪು ಆದಾಗ ಅದನ್ನು ಮತ್ತೆ ಪುನರಾವರ್ತನೆ ಆಗಲು ಕೊಡಲಿಲ್ಲ. मानो हम किसी को दुख नहीं देते हैं, लेकिन देखना चाहिए आज हमने किसी की सेवा की, किसको शांति दी, ज्ञान का धन का दान किया. ऐसे नहीं खाया पिया सोया, लेकिन सेवा भी ज़रूर करनी है. मम्मा कर्मणा सेवा में भी सबसे आगे रहती थी. ತಿಳಿದುಕೊಳ್ಳಿ, ನಾವು ಯಾರಿಗೂ ದುಃಖ ಕೊಡುವುದಿಲ್ಲ, ಆದರೆ ನೋಡಿಕೊಳ್ಳಬೇಕು ಇಂದು ನಾವು ಯಾರ ಸೇವೆ ಮಾಡಿದೆವು, ಯಾರಿಗೆ ಶಾಂತಿಯನ್ನು ಕೊಟ್ಟಿದ್ದೇವೆ, ಯಾರಿಗಾದರೂ ಜ್ಞಾನಧನದ ದಾನವನ್ನು ಕೊಟ್ಟಿದ್ದೇವೆ. ಈ ರೀತಿಯಲ್ಲ, ತಿಂದೆವು ಕುಡಿದೆವು ಮತ್ತು ಮಲಗಿದೆವು, ಲೇಕಿನ್ ಸೇವಾ ಭಿ ಜರೂರ್ ಕರ್ನಿ ಹೈ, ಆದರೆ ಸೇವೆಯನ್ನು ಸಹ ಮಾಡಬೇಕು. ಮಮ್ಮ ಅವರು ಕರ್ಮಣಾ ಸೇವೆಯಲ್ಲೂ ಸಹ ಎಲ್ಲರಿಗಿಂತ